ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಲ್ಮಾ ಕಾಂಟ್ರವರ್ಸಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಬಹುತೇಕ ತೆಲಂಗಾಣ ರಾಜಧಾನಿಯ ಭಾಗದಲ್ಲಿ ನೀವು ಎಲ್ಲೇ ಗಮನಿಸಿದ್ರು ಕೂಡ ಎಲ್ಲಾ ಶಾಲೆಗಳಲ್ಲೂ ಕೂಡ ಈ ಮುಸ್ಲಿಂ ಧರ್ಮದ ಒಂದಷ್ಟು ವಿಚಾರಗಳನ್ನ ಹೇರೋ ಪ್ರಯತ್ನ ಆಗ್ತಾ ಇದೆ. ಮಕ್ಕಳ ಮೇಲೆ ಒತ್ತಾಯಪೂರ್ವಕವಾಗಿ ಅನ್ನುವಂಥ ಆಘಾತಕಾರಿ ವಿಚಾರವನ್ನ ಹಿಂದೂ ಮುಖಂಡರು ಮಾತನಾಡ್ತಾ ಇದ್ರು. ಚೇತನ್ ಅವರು, ಚೇತನ್ ಸರ್, ಈಗ ಅಲ್ಲಿನ ಗೌರ್ಮೆಂಟ್ ಏನು ಕ್ರಮ ಕೈಗೊಳ್ತಾ ಇಲ್ವಾ? ಈ ರೀತಿ ಹೇರಿಕೆ ಆಗ್ತಾ ಇದೆ ಹಿಂದೂ ಧರ್ಮದ ವಿದ್ಯಾರ್ಥಿಗಳ ಮೇಲೆ, ಮತ್ತು ಧರ್ಮ ಅನ್ನೋದಕ್ಕಿಂತ ಮಕ್ಕಳ ಮನಸ್ಸಿನ ಮೇಲೆ ಅದು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ಗಮನ ವಹಿಸ್ಬೇಕಲ್ವಾ ಸರ್? ನಾವು ಏನ್ ಮಾಡ್ತಾ ಇದೆ ಸರ್ಕಾರ, ಏನ್ ಮಾಡ್ತಾ ಇದೆ ಇಲ್ಲಿನ ಸಂಸ್ಥೆಗಳು ಅನ್ನೋದು ಪ್ರಶ್ನೆ ಆಗ್ಬಿಡುತ್ತೆ. ನಿಜವಾಗ್ಲೂ ಮೇಡಮ್, ನೀವು ಕೇಳಿದಂತ ಪ್ರಶ್ನೆ ತುಂಬಾ ಸಮಂಜಸವಾಗಿದೆ. ಇಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡುವಂತ ಪ್ರಯತ್ನ ಮಾಡ್ತೇನೆ. ಯಾವಾಗ ಆರ್ಮೂರ್ನಲ್ಲಿ ಈ ಉರ್ದು ಒಂದು ಇನ್ಸಿಡೆಂಟ್ ನಡೀತಲ್ಲ, ಆ ಸಮಯದಲ್ಲಿ ಅಲ್ಲಿನ MLA ಪೈಡಿ ರಾಕೇಶ್ ರೆಡ್ಡಿ ಅನ್ನೋಂಥವ್ರು ಆ ಒಂದು ಸ್ಕೂಲ್ ಅನ್ನ ವಿಸಿಟ್ ಮಾಡ್ಲಿಕ್ಕೆ ಹೋದ್ರೆ ಮಧ್ಯದಲ್ಲೇ ಅವರನ್ನ ಅರೆಸ್ಟ್ ಮಾಡಿ, ನೀವು ಅಲ್ಲಿಗೆ ಹೋಗ್ಬಾರ್ದು, ಹೋದ್ರೆ ಪರಿಸ್ಥಿತಿ ಹದಗೆಡತ್ತೆ ಅಂತ ಹೇಳಿ ಅವರನ್ನ ಸ್ಕೂಲ್ ಅನ್ನ ವಿಸಿಟ್ ಮಾಡ್ಲಿಕ್ಕೂ ಕೂಡ ಬಿಡ್ಲಿಲ್ಲ ಅಂತ ಒಂದು ಪರಿಸ್ಥಿತಿ ಇದೆ. ನಿನ್ನೆ ನಡೆದಂತ ಈ ಒಂದು ಕಲ್ಮಾ ಕಾಂಟ್ರವರ್ಸಿ ವಿಷಯದಲ್ಲಿ ಸಕ್ಸಸ್ ಸ್ಕೂಲ್ ಏದೈತಿದೆ ಆ ಮ್ಯಾನೇಜ್ಮೆಂಟ್ ನ ಪ್ರಶ್ನಿಸಕ್ಕೆ ಮತ್ತೆ ಇನ್ನೂವರೆಗೂ ಯಾಕೆ FIR ಮಾಡ್ಲಿಲ್ಲ ಅಂತ ಕೇಳಲಿಕ್ಕೆ ಅಂತ ಹೇಳಿ ಒಂದು ಅಡ್ವೊಕೇಟ್, ಇಲ್ಲಿನ ಒಂದು ಹೈಕೋರ್ಟ್ ಅಡ್ವೊಕೇಟ್ ಕರುಣಾಸಾಗರ್ ಅವರು ಅಲ್ಲಿಗೆ ಹೋದ್ರೆ ಅವರನ್ನು ಕೂಡ ಆ ಮಧ್ಯದಲ್ಲೇ ತಡೆದು ಅವರನ್ನ ವಾಪಸ್ ಕಳಿಸಿದಂತ ಒಂದು ಸಂಘಟನೆ ನಡೆದಿದೆ. ಅಂದ್ರೆ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದ್ರೆ, ನಡೆದಂತ ಸಂಘಟನೆಗೆ ಪ್ರಶ್ನಿಸ್ತಾ ಇದ್ರೆ ಪ್ರಶ್ನಿಸುವಂತವರನ್ನೇ ಹಿಂದೆ ಕಳಿಸಿ ಅವರ ಬಾಯನ್ನ ಮುಚ್ಚಿಸುವಂತ ಒಂದು ಪ್ರಯತ್ನ ಇಲ್ಲಿ ನಡೀತಾ ಇದೆ. ಇನ್ನೊಂದು, ನಾವು ಶಾಂತಿಯುತವಾಗಿ ಡೈರೆಕ್ಟರ್ ಆಫ್ ಎಜುಕೇಶನ್ ಬೋರ್ಡ್ ಅವರಿಗೆ ಹೋಗಿ ನಿವೇದಿಕೆಯನ್ನ ಕೊಟ್ಟು ನೀವು ಇದನ್ನ ಆಕ್ಷನ್ ತಗೊಳ್ಳಿ ಅಂದ್ರೂ ಕೂಡ ಅದಕ್ಕೂ ಯಾವುದೇ ರೀತಿಯಾದಂತ ರೆಸ್ಪಾನ್ಸ್ ಇಲ್ಲ. ಸರಿ ಆಯ್ತು ನೋಡ್ತೇವೆ ಅಂತ ಹೇಳ್ತಾರೆ, ಪೇಪರ್ ತಗೋತಾರೆ, ಪಕ್ಕದಲ್ಲಿ ಇಡ್ತಾ ಇದ್ದಾರೆ. ಅಂದ್ರೆ ಯಾವ ರೀತಿಯಾಗಿ ಈ ಒಂದು ವಿಷಯವನ್ನ ಅಂದ್ರೆ ಒಂದು ಲೈಟ್ ಆಗಿ ತೆಗೆದುಕೊಳ್ತಾ ಇದ್ದಾರೆ ಅನ್ನೋಂಥದ್ದು ಇಲ್ಲಿ ತುಂಬಾ ಗಮನಕ್ಕೆ ಬರುತ್ತೆ. ಇನ್ನೊಂದು ಪರಿಸ್ಥಿತಿ ಯಾವ ರೀತಿ ಇದೆ ಹೈದರಾಬಾದ್ ಅಲ್ಲಿ ಅಂದ್ರೆ, ಆಟೋ ಹಿಂದ್ಗಡೆ ಒಬ್ಬರು ಜೈ ಶ್ರೀರಾಮ್ ಅಂತ ಬರ್ಕೊಂಡಿದ್ರು ಅಷ್ಟೇ. ಜೈ ಶ್ರೀರಾಮ್ ಅಂತ ಬರ್ಕೊಂಡಿದ್ದಾರೆ ಅಂತ ಹೇಳಿ ಅನ್ಯ ಮತಸ್ಥರು ಅವರ ಮೇಲೆ ಹೋಗಿ ಉದ್ದೇಶಪೂರ್ವಕವಾಗಿ ಅವರು ಜಗಳ ಮಾಡಿ ಅವರನ್ನ ಹೊಡೆದಂತ ಸಂಘಟನೆ. ಅದ್ರ ಮೇಲೆ FIR ಮಾಡಿ ಅಂತ ಹೇಳಿದ್ರೆ 2-3 ದಿನ ಕೂಡ FIR ಆಗ್ಲಿಲ್ಲ ಅಂದ್ರೆ ನೂರಾರು ಜನ ಹಿಂದೂಗಳು ಹೋಗಿ ಸ್ಟೇಷನ್ ಅಲ್ಲಿ ನಿಂತ್ರೆ ಅವಾಗ FIR ಆಗತ್ತೆ. ಇನ್ನೊಂದು ಸಂಘಟನೆ ನೀವು ನೋಡಿದ್ರೆ ಇದು ನಿನ್ನೆನೆ ಒಂದು 2 ದಿನ ಆಯ್ತು, ಆಟೋ ಡ್ರೈವರ್ ಭರತ್ ಅಂತ ಇದ್ದಾರೆ, ಅವರು ಹಿಂದ್ಗಡೆ ಒಂದು ಸ್ಲೋಗನ್ ಅನ್ನ ಬರ್ಕೊಂಡಿದ್ರು, ಈ ಭೂಮಿಯ ಮೇಲೆ ಹುಟ್ಟಿದಂತವರೆಲ್ಲ ಕೂಡ ಹಿಂದೂಗಳೇ, ಯಾರು ಧರ್ಮವನ್ನ ಇದು ಚೇಂಜ್ ಮಾಡ್ತಾರೋ ಅವರು ತಮ್ಮ ತಂದೆಯನ್ನ ಚೇಂಜ್ ಮಾಡ್ದಂಗೆ ಅನ್ನೋಂತ ಒಂದು ಉದ್ದೇಶದಲ್ಲಿ ಅವರು ಇಂಗ್ಲಿಷ್ ಅಲ್ಲಿ ಅದನ್ನ ಬರ್ಕೊಂಡಿದ್ರು. ಇಮಿಡಿಯೇಟ್ ಆಗಿ ಅನ್ಯ ಮತಸ್ಥರು ಇದು ನಮ್ಮ ಧಾರ್ಮಿಕ ಮನೋಭಾವನೆಗಳಿಗೆ ಆಘಾತ ಆಗ್ತಾ ಇದೆ ಅಂತ ಹೇಳಿ ಅತ್ತಾಪುರ್ ಅಂತ ಇದೆ ಇಲ್ಲಿ, ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಆ SI ಆ ಒಂದು ಆಟೋ ಡ್ರೈವರ್ ಭರತ್ ಅವ್ರಿಗೆ ಫೋನ್ ಮಾಡಿ ಏನ್ ಹೇಳ್ತಾರಂದ್ರೆ, ನಿನಗೆ ರೂಲ್ಸ್ ಗೊತ್ತಿಲ್ವಾ? ಅವರು ಬೇರೆ ಜಿಲ್ಲೆ ಅಂತ ಬಂದಿರೋರು, ಇದು ಮೆಹಬೂಬ್ ನಗರ್ ಜಿಲ್ಲೆ ಅಂತಿದೆ, ಇದು ಮೆಹಬೂಬ್ ನಗರ್ ಅಲ್ಲ ಹೈದರಾಬಾದ್ ಅಲ್ಲಿ ರೂಲ್ಸ್ ಬೇರೆ ಇರತ್ತೆ, ನಿಂದು ಮೆಹಬೂಬ್ ನಗರ್ ರೂಲ್ಸ್ ಅಲ್ಲ ಇಲ್ಲಿ, ನೀನ್ ಹೈದರಾಬಾದ್ ಅಲ್ಲಿ ಆಟೋ ಹೆಂಗ್ ಓಡಿಸ್ತೇ ನೋಡ್ತೀನಿ, ಬಾ ನೀನು ಸ್ಟೇಷನ್ಗೆ. ಅಂದ್ರೆ ಈ ರೀತಿಯಾದಂತ ಭಾಷೆಯನ್ನ ಉಪಯೋಗಿಸ್ತಾ ಇದ್ದಾರೆ. ಅಂದ್ರೆ ಯಾವ ರೀತಿಯಾಗಿದೆ, ನಾವು ಫ್ರೆಂಡ್ಲಿ ಪೊಲೀಸ್ ಅಂತ ಹೇಳ್ಬೋದಾ? ಯಾವ ರೀತಿಯಾಗಿದೆ ಇಲ್ಲಿ, ಎಷ್ಟು ಗಂಭೀರವಾಗಿದೆ. ನಮ್ಮ ರಾಜ್ಯದಲ್ಲಿ ನಾವು ನೈತಿಕ ಪೊಲೀಸ್ ಗಿರಿ ಅಂತೀವಲ್ಲ, ಹಂಗೆ ಅವ್ರವರೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಂಗೆ ಕಾಣಿಸುತ್ತೆ. ಅದು ಅವರು ಆ ಭರತ್ ಅನ್ನುವಂತ ವ್ಯಕ್ತಿ ಆ ಒಂದು ಪೊಲೀಸ್ನ ಸಂಭಾಷಣೆಯನ್ನ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಕ್ಕೆ ಈ ವಿಷಯ ನಮ್ಗೆ ಇವಾಗ ಅರ್ಥ ಆಗ್ತಾ ಇದೆ. ಈ ರೀತಿ ಎಷ್ಟೊಂದು ಇನ್ಸಿಡೆಂಟ್ ಗಳು ಆಗ್ತಾ ಇರ್ಬೋದಲ್ಲ. ಚೇತನ್ ಸರ್, ಈಗ ನೋಡಿ, ಅವ್ರ ಧರ್ಮದಲ್ಲಿ ಏನೋ ಒಂದು ಈ ರೀತಿ ಸಂದೇಶಗಳನ್ನ ಕೊಡ್ತಿದ್ದಾರೆ, ಏನೋ ಹೇಳ್ತಿದ್ದಾರೆ ಅಂದ ತಕ್ಷಣ ಒಗ್ಗಟ್ಟಾಗಿ ಬರ್ತಾರೆ. ಬಟ್ ನಮ್ಮ ಹಿಂದೂ ಧರ್ಮದಲ್ಲಿ ಅದು ಆಗದೇ ಇಲ್ವಲ್ಲ ಸರ್, ಒಗ್ಗಟ್ಟನ್ನು ಪ್ರದರ್ಶನನೇ ಆಗಲ್ಲ. ಇದೇ ಡ್ರಾಬ್ಯಾಕ್ ಅಂತ ನಮಗೆ. ಒಗ್ಗಟ್ಟಾಗಿ ಪ್ರಶ್ನೆ ಮಾಡಿದ್ರೆ ಸರಿದಾರಿಗೆ ತರಬಹುದು ಎಲ್ಲವನ್ನ ಕೂಡ. ಒಗ್ಗಟ್ಟಾಗಿ ಪ್ರಶ್ನೆ ಮಾಡದೆ ಹೋದ್ರೆ ಯಾರೋ ಒಬ್ರು ಹೋರಾಟ ಮಾಡಕ್ಕಾಗತ್ತಾ? 100 ಜನ ಬಂದಾಗ ಒಬ್ಬ ಹಿಂದೂ ಧರ್ಮದವರು ಏನ್ ಮಾಡಕ್ ಸಾಧ್ಯ ಅಲ್ಲಿ? ಖಂಡಿತ ನೀವು ಹೇಳಿದ 100%. ಹಿಂದೂ ಸಮಾಜ ಇವಾಗ ಜಾಗೃತ ಆಗುವಂತ ಅವಶ್ಯಕತೆ ಇದೆ. ಇಲ್ಲ ಅಂದ್ರೆ ನಾಳೆ ನಿಮ್ಮ ಸ್ಟೂಡೆಂಟ್ಸ್, ನಿಮ್ಮ ಒಂದು ಮಕ್ಕಳೇನು ಇದಾರಲ್ಲ, ನೀವು ಯಾವ ಇನ್ಸ್ಟಿಟ್ಯೂಷನ್ಗೆ ನೀವು ಅವರನ್ನ ಕಳಿಸ್ತಾ ಇದ್ದೀರೋ ಅಲ್ಲಿ ಅವರು ಏನನ್ನ ಕಲಿತಾ ಇದ್ದಾರೆ, ಆಮೇಲೆ ಅವರು ಯಾವ ಒಂದು ಧರ್ಮವನ್ನು ಸ್ವೀಕರಿಸ್ತಾರೆ, ಅದು ಕೂಡ ನಿಮ್ಮ ಒಂದು ಕೈಯಲ್ಲಿ ಇರಲ್ಲ. ಅದಕ್ಕೆ ಹಿಂದೂ ಪೇರೆಂಟ್ಸ್ ಇವಾಗ ಜಾಗೃತರಾಗಬೇಕು. ನಿಮ್ಮ ಡೈರಿಯಲ್ಲಿ ಹೋಮ್ ವರ್ಕ್ ಬುಕ್ ಅಲ್ಲಿ ಏನ್ ಬರಿತಾ ಇದ್ದಾರೆ ಏನು ಅನ್ನೋದನ್ನ ನೀವು ನೋಡ್ಬೇಕು. ಅದ್ರಲ್ಲಿ ಏನಾದ್ರೂ ಕಾಂಟ್ರವರ್ಸಿ ಇದ್ರೆ ಖಂಡಿತ ಅದನ್ನ ನೀವು ಪ್ರಶ್ನಿಸುವಂತ ಪ್ರಯತ್ನ
ಮಾಡ್ಬೇಕು. ಇವಾಗ ಚೇಂಜ್ ಬರ್ತಾ ಇದೆ ಮೇಡಮ್, ಇದೊಂದು ಭಗವಂತನ ಕೃಪೆ ಅಂತ ಹೇಳ್ಬೋದು. ಇವಾಗ ಆಟೋ ಭರತ್ ಅವರ ವಿಷಯದಲ್ಲೂ ಕೂಡ 100 ಜನ ರೋಡ್ ಮೇಲೆ ಬಂದು ಆ ಒಂದು SI ಮೇಲೆ ಡಿಸಿಪ್ಲಿನರಿ ಆಕ್ಷನ್ ತಗೋಬೇಕಂತ ಹೇಳಿ ಇದು ಮಾಡಿದ್ದಾಯ್ತು. ಆರ್ಮೂರಲ್ಲೂ ಕೂಡ 1,000 ಜನ ಅದ್ರ ಮೇಲೆ ಪ್ರೊಟೆಸ್ಟ್ ಮಾಡಿದ್ಮೇಲೆ ಅವ್ರ ಮೇಲೆ FIR ಆಗಿ ಅವ್ರನ್ನ ಸಸ್ಪೆಂಡ್ ಮಾಡುವಂತ ಪ್ರಯತ್ನ ಆಗಿದೆ. ನಿನ್ನೆ ನಡೆದಂತ ಪದ್ಮ ಇನ್ಸ್ಟಿಟ್ಯೂಟ್ ಕೂಡ ಆ ಒಂದು ಟೀಚರ್ ಅನ್ನ ಇವಾಗ ಇದು ಮಾಡಿದ್ದಾರೆ, ಸಸ್ಪೆಂಡ್ ಮಾಡಿದ್ದಾರೆ. ಸೊ ಹೀಗೆ ಹಿಂದೂ ಸಮಾಜ ಈಗ ಜಾಗೃತ ಆಗ್ಬೇಕು. ವಾಪಸ್ ಬರ್ತೀನಿ, ಹಂಗೆ ಸಂಪರ್ಕದಲ್ಲೇ ಇರಿ. ಹಿರೇಗೌಡ ಸರ್, ಈಗ ನಾವು ಶಿಕ್ಷಣ ಸಂಸ್ಥೆಗಳಲ್ಲಿ ನೋಡಿ, ಮೊನ್ನೆ ನಾವು ಸಮವಸ್ತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ವಿ. ಹಿಜಾಬ್ ಧರಿಸ್ಕೊಂಡು ಬರಬಾರ್ದು, ಯಾಕಂದ್ರೆ ಜಾತಿ ಧರ್ಮ ಭೇದ ಭಾವ ಯಾವುದೂ ಕೂಡ ಇರಬಾರ್ದು, ಸಮಾನತೆಗೋಸ್ಕರ ನಾವು ಸಮವಸ್ತ್ರವನ್ನ ತಂದಿರೋದು ಸ್ಕೂಲು ಕಾಲೇಜುಗಳಲ್ಲಿ ಅಂತ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ದೊಡ್ಡ ಮಟ್ಟದ ಹೋರಾಟಗಳಾಯ್ತು, ಆಕ್ರೋಶ ವ್ಯಕ್ತವಾಯಿತು. ಬಟ್ ಈಗ ಶಿಕ್ಷಣ ಸಂಸ್ಥೆಗಳೇ ಧರ್ಮದ ವಿಚಾರ ತಂದು ಶಿಕ್ಷಕರೇ ಹೇರಿಕೆ ಮಾಡಿದಾಗ ಮಕ್ಕಳ ಮನಸ್ಥಿತಿ ಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅಂತ ಏನ್ ಹೇಳ್ಕೊಡ್ತಾ ಇದೀವಿ ನಾವು ಅಂತ. ಮಕ್ಕಳ ಮನಸ್ಸು ಮೇಲೆ ಈಗ 2ನೇ ಕ್ಲಾಸ್ 3ನೇ ಕ್ಲಾಸ್ ಮಕ್ಕಳ ಬಗ್ಗೆ ಈಗ ಮಾತಾಡ್ತಾ ಇರೋದು, ಅದರಿಂದ ಮಕ್ಕಳ ಮನಸ್ಸು ಮೇಲೆ ತುಂಬಾ ಪ್ರಭಾವ ಬೀರುತ್ತೆ. ಆದರೆ ಸರ್ಕಾರಗಳು, ಈಗ ಕೇಂದ್ರ ಸರ್ಕಾರ ಈಗ ಆ ಸ್ಕೂಲು CBSE ICSE ಸ್ಟೇಟ್ ಬೋರ್ಡ ನೋಡಬೇಕು. ಈಗ CBSE ಸ್ಕೂಲ್ ಆದರೆ ಕೇಂದ್ರ ಸರ್ಕಾರಕ್ಕೆ ಅವರು CBSE ಬೋರ್ಡ್ಗೆ ಅವ್ರ ರೆಕಗ್ನಿಷನ್ ಕ್ಯಾನ್ಸಲ್ ಮಾಡಿ ಅಂತ ಬರಿಬೋದು. ಯಾಕಂದರೆ ಈ ಥರ ಮಾಡೋದೆಲ್ಲ ತಪ್ಪಾಗುತ್ತೆ. ಮಕ್ಕಳು ಮನಸ್ಸು ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಈಗ 2ನೇ ಕ್ಲಾಸ್ 3ನೇ ಕ್ಲಾಸ್ ಮಕ್ಕಳಲ್ಲೇ ಈ ಥರ ನಾವು ಮಾಡ್ತಾ ಹೋದರೆ ಅದೆಲ್ಲ ತುಂಬ ಪರಿಣಾಮ ಬೀರುತ್ತೆ. ಅದು ಸ್ಟೇಟ್ ಇದ್ರಾಗ ಬಂದರೆ ಆಯಾ ಸರ್ಕಾರಗಳು ಒಂದೊಂದು ಧರ್ಮಕ್ಕೆ ಒಂದು ಓಲೈಕೆ ಮಾಡೋದಕ್ಕೋಸ್ಕರ ಆ ಥರ ಮಾಡೋದು ತಪ್ಪಾಗ್ಬಿಡುತ್ತೆ. ಆ ಥರ ಮಾಡಬಾರ್ದು. ಆದಷ್ಟು ನಾವು ಎಲ್ಲ ಒಂದು ಧರ್ಮದವ್ರಿಗೆ ನಾವು ಶಿಕ್ಷಣ ಸಂಸ್ಥೆಯವ್ರು ಕೇಳ್ಕೊಳ್ಳೋದೇನಪ್ಪ ಅಂತ ಅಂದರೆ, ಆದಷ್ಟು ನಮ್ಮ ಎಜುಕೇಷನ್ ಸಿಸ್ಟಮನ್ನು ನಮ್ಮನ್ನು ಇಂಡಿಪೆಂಡೆಂಟಾಗಿ ಬಿಟ್ಬಿಡಿ. ಸಂಸ್ಥೆಗಳು ಅಥವಾ ನಾವು ಸರ್ಕಾರಗಳು ಏನು ಡೈರೆಕ್ಷನ್ಸ್ ಕೊಡುತ್ತೆ, ಎಜುಕೇಷನ್ ಪಾಲಿಸೀಸ್ ಏನಿದೆ ಅದ್ರ ಪ್ರಕಾರ ನಡ್ಸ್ಕೊಂಡು ಹೋಗ್ತೀವಿ. ಈಗ ನೀವು ಹಿಜಾಬ್ಗೆ ಅವಕಾಶ ಕೊಡಿ ಅಂತ ಅಂದರೆ ನಾವು ಕೊಡ್ತೀವಿ. ಯಾಕಂದರೆ ಸರ್ಕಾರಿ ಆದೇಶನ ಪಾಲಿಸ್ತಿಲ್ಲ ಅಂದರೆ ಶಿಕ್ಷಣ ಸಂಸ್ಥೆಗಳು ಮಾಡೋಕ್ಕಾಗೋದಿಲ್ಲ. ಅದು ಕೊಡೋದ್ರಿಂದ ಏನು ಪರಿಣಾಮ ಬೀರುತ್ತೆ ಅಂತ ಸರ್ಕಾರದ ಮುಖಂಡರೇ ಅದನ್ನ ಯೋಚನೆ ಮಾಡಬೇಕಾಗತ್ತೆ. ಸೊ ಅದರಿಂದ ದಯವಿಟ್ಟು ಎಲ್ಲ ಸರ್ಕಾರಗಳು ನಾನು ಕೇಳೋದಷ್ಟೇ, ಎಜುಕೇಷನಿಸ್ಟ್ ಆಗಿ ಶಿಕ್ಷಣ ಸಂಸ್ಥೆಗಳಿಂದ ಆದಷ್ಟು ನಿಮ್ಮ ರಾಜಕೀಯ ಅಥವಾ ಧರ್ಮನ ದೂರ ಇಟ್ಕೊಂಡ್ಬಿಟ್ರೆ ನಾವು ಇಂಡಿಪೆಂಡೆಂಟಾಗಿ ಶಿಕ್ಷಣ ಸಂಸ್ಥೆಗಳನ್ನ ಬೆಳೆಸ್ಕೋಬೋದು. ಮಕ್ಕಳಲ್ಲಿ ಏಕರೂಪದಲ್ಲಿ ಮನಸ್ಥಿತಿನ ತಯಾರಿಸ್ಕೋಬೋದು. ನಾವು ಶಿಕ್ಷಕರು ಏನು ಹೇಳ್ತೀವಿ ಮಕ್ಕಳು ಕೇಳ್ತವೆ. ಇವಾಗ ಇದು +2ವರೆಗೂ ನಾವು ಶಿಕ್ಷಕರ ಮಾತೆ ಅವ್ರಿಗೆ, ತಂದೆ ತಾಯಿ ಮಾತುಗಳಿಗಿಂತ ಶಿಕ್ಷಕರ ಮಾತೆ ಅವ್ರಿಗೆ ಮುಖ್ಯ ಆಗಿರುತ್ತೆ. ಅದರಿಂದ ಈಗ ತಂದೆ ತಾಯಿಗಳೇ ಈಗ ನೋಡಿ, ಈಗ ಒಬ್ಬರು ಈಗ ಒಂದು ಧರ್ಮದ ಬಗ್ಗೆ ನೀನು ಇದನ್ನೇ ಕಲಿಬೇಕು, ನಾವೇನು ಹೇಳ್ಕೊಡ್ತೀವಿ, ನಿಮ್ಮ ಧರ್ಮನ ನೀವು ಜ್ಞಾಪಿಸ್ಕೊಳ್ಳಿ, ನಿಮ್ಮ ದೇವ್ರನ್ನ ಜ್ಞಾಪಿಸ್ಕೊಳ್ಳಿ, ನಿಮ್ಮ ತಂದೆ ತಾಯಿನ ಜ್ಞಾಪಿಸ್ಕೊಳ್ಳಿ, ಆಯಿತಾ. ಈಗ ದೇವ್ರನ್ನ ನೀವು ಈ ದೇವ್ರು ಮಾಡಿ ಈ ದೇವ್ರು ಮಾಡಿ ಅಂದರೆ ಈ ತಂದೆ ಬೇಡ ಆ ತಂದೆ ಮಾಡಿ ಅಂತ ಹೇಳೋಕ್ಕಾಗತ್ತೆ ಮಕ್ಕಳಲ್ಲಿ. ಅವ್ರವ್ರು ಮಾಡ್ಕೊಳ್ಳಿ. ಅದನ್ನ ಪ್ರೇಯರ್ ಮಾಡುವಾಗ ಏನೋ ಒಂದು 5 ನಿಮಿಷ ಪ್ರೇಯರ್ ಮಾಡಿಸ್ತೀವಿ. ಪ್ರೇಯರ್ ಮಾಡುವಾಗ ಅವ್ರನ್ನ ನಾವು ಜೋರಾಗಿ ಕೂಗಿ ಹೇಳು, ನೀನು ಅದು ಹೇಳು. ನ್ಯಾಷನಲ್ ಅಂತ ಬಂದಾಗ ಪ್ರತಿಯೊಬ್ಬರು ಹೇಳಬೇಕು, ಅದು ಕಂಪಲ್ಸರಿ ಮಾಡೋಣ. ಯಾವುದೋ ಓಂ ನಮ ಶಿವಾಯ ಜೈ ಶ್ರೀರಾಮ್ ಅಂತ ಹೇಳುವಾಗ ಅವ್ರವ್ರ ಧರ್ಮದವ್ರು ಮಾಡಲಿ. ಈಗೇನು ಕಲ್ಮಾ ಬರುತ್ತೆ ಅವ್ರವ್ರ ಧರ್ಮದ ಮನಸ್ಸಲ್ಲಿ ಸ್ಕೂಲ್ ವ್ಯಾಪ್ತಿಗೆ ಬರೋದೇ ಇಲ್ಲ. ಅಂತ ಸ್ಕೂಲನ್ನ ರೆಕಗ್ನಿಷನ್ ಕ್ಯಾನ್ಸಲ್ ಮಾಡಬೇಕು, ಬಿಡಬಾರ್ದು. ಯಾವುದೇ ಕಾರಣದಿಂದನೂ ನಮ್ಮ ಮಕ್ಕಳನ್ನ ಮನಸ್ಥಿತಿನ ನೋಡಿ. ಈಗ ಎಲ್ಲ ಪೇರೆಂಟ್ಸ್ಗೂ ಇದೆಲ್ಲ ಹೋಗುತ್ತಿದ್ದು, ಆ ಮಕ್ಕಳ ಮನಸ್ಥಿತಿ ಈಗೆಲ್ಲ ನೋಡ್ತಾರೆ. ಈಗ ಒಂಥರ ಎಲ್ಲ ಒಂದು ಧರ್ಮದ ಮೇಲೆ ಅನುಮಾನ ಪಡ್ತಾರೆ. ಈಗ ಆ ಥರ ಅವರೇ ಯಾರೋ ಒಬ್ರು ಮಾಡೋದ್ರಿಂದ ಒಂದು ಧರ್ಮದ ಮೇಲೆ ಅನುಮಾನ ಪಡಕ್ಕೆ ಹೋಗ್ತಾರೆ. ಅದರಿಂದ ಇವೆಲ್ಲ ತಪ್ಪು. ಆ ಸ್ಕೂಲ್ನ ರೆಕಗ್ನಿಷನ್ ಕ್ಯಾನ್ಸಲ್ ಮಾಡಬೇಕು. ಒಬ್ಬ ಶಿಕ್ಷಣ ತಜ್ಞನಾಗಿ ನಾನು ಹೇಳ್ತಾ ಇದ್ದೀನಿ, ಆ ಸ್ಕೂಲ್ ರೆಕಗ್ನಿಷನ್ ಕ್ಯಾನ್ಸಲ್ ಮಾಡೋವರೆಗೂ ಹೋರಾಡಿ ಸರ್ ನೀವು. ಓಕೆ, ಅಯೂಬ್ ಖಾನ್ ಸರ್, ಈಗ ನಿಮ್ಮ ಧರ್ಮದ ಕಲ್ಮಾ ಅಥವಾ ಬೇರೆ ಬೇರೆ ವಿಚಾರಗಳನ್ನ ನಮಾಜ್ ಮಾಡೋದು ಹೆಂಗೆ ಅದನ್ನೆಲ್ಲ ಹೇಳ್ಕೊಡ್ಬೇಕು ಅಂತ ಅಂದ್ರೆ ನಿಮಗೆ ಅಂತ ಒಂದು ಶಿಕ್ಷಣ ಸಂಸ್ಥೆಗಳನ್ನ ಮಾಡ್ಕೊಂಡಿದ್ರಿ. ಇನ್ಫ್ಯಾಕ್ಟ್ ಮದರಸಗಳಲ್ಲೂ ಕೂಡ ಕೆಲವರಿಗೆ ಅದನ್ನ ಹೇಳ್ಕೊಡ್ತೀರಿ ನೀವು. ಇಂಥ ಸ್ಕೂಲ್ಗಳಲ್ಲಿ ಕಳಿಸ್ಬಿಟ್ಟು ನೀವು ನಿಮ್ಮ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟೀಚ್ ಮಾಡೋದು, ಬರ್ಕೊಂಡು ಬನ್ನಿ ಓದ್ಕೊಂಡು ಬನ್ನಿ ಅನ್ನೋದು ತಪ್ಪು ಅಂತ. ಯಾವುದೇ ಜಾತಿ ಧರ್ಮ ಆದರೂ ಮಕ್ಕಳು ಸ್ಕೂಲಿಗೆ ಹೋಗ್ತಿದ್ದಾರೆ ಅಂದರೆ ಅದು ಗೇಟಿಂದಾನೇ ಆಚೆನೆ ಅಂತ, ಧರ್ಮ ಜಾತಿ ಎಲ್ಲ. ಒಳಗಡೆ ಹೋದಾಗ ಸಮಾನರು ಎಲ್ಲರೂ ಕೂಡ ಶಿಕ್ಷಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನೀವು ಒಂದು ಧರ್ಮಕ್ಕೆ ಸೀಮಿತ ಮಾಡೋದು, ಹೋಮ್ವರ್ಕೇ ಕೊಡ್ತಾರೆ ಅಥವಾ ಓದಿಸ್ತಾರೆ ಅನ್ನೋದಾದ್ರೆ ಅದಕ್ಕೆ ಅಂತ ಸಪ್ರೇಟ್ ಸ್ಕೂಲ್ಗಳು ಮಾಡ್ಕೊಂಡಿದ್ದೀರಲ್ಲ ಸರ್, ಅಲ್ಲಿ ಮಾಡಿಸ್ಕೋಬಹುದಲ್ಲ ಅಂತ. ಈ ಸ್ಕೂಲ್ಗಳಲ್ಲಿ ಯಾಕೆ ಸಪ್ರೇಟ್ ಸ್ಕೂಲ್ ಇರ್ತದೆ ಮೇಡಮ್ ಅವರೇ? ಉರ್ದು ಮದ್ರಸಾ ಇರ್ತದೆ, ಮುಸ್ಲಿಮ್ದೇ ಅಂತ ಸಾರ್ ಹೇಳಿದ್ರಲ್ಲ. ಕ್ರಿಶ್ಚಿಯನ್ದು ಒಬ್ರು ಇರ್ತದೆ, ಅದು ಹಂಗೆ ಮಾಡ್ತಾರೆ, ಪ್ರೇ ಮಾಡ್ತಾರೆ, ಅವ್ರದ್ದೆಲ್ಲ ಮಾತು ಕರೆಕ್ಟ್ ಇದೆ. ಅದಕ್ಕೆ ಇದಕ್ಕೆ ಸೀಮಿತ ಆಗೋದಿಲ್ಲ. ಇನ್ನೊಂದು ಏನು ಗೊತ್ತಾ, ನಮ್ಮ ಮುಸ್ಲಿಂ ಸ್ಕೂಲ್ನಲ್ಲಿ ನೀವು ಕಲ್ಮಾ ಮಾಡಿ ಅದಕ್ಕೆ ಏನಿಲ್ಲ. ಅವ್ರದ್ದು ಇದು ಬಂದ್ಬಿಟ್ಟು ಎಲ್ಲ ಸ್ಕೂಲ್ನಲ್ಲಿ ಹಿಂದೂನೂ ಇದ್ದಾರೆ, ಮುಸ್ಲಿಮು ಇದ್ದಾರೆ, ಕ್ರಿಶ್ಚಿಯನ್ ಇದೆ. ಅದಕ್ಕೆ ಫಸ್ಟೇ ಹೇಳ್ತೀವಿ ನಾವು, ಸಾರೇ ಜಹಾನ್ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರ ಅಂತ. ನಾವು ಅದನ್ನಲ್ಲಿ ಇದು ಅಲ್ಲ, ಸಾರ್ ಹೇಳಿದ್ರು ಶಿಕ್ಷಣ ಇಲಾಖೆ ಏನಿದೆ
ಅದು ಅವ್ರಿಗೆ ಸಂಬಂಧಪಟ್ಟಿರೋದು. ಅದ್ನಲ್ಲಿ ಇದು ಅಲ್ಲ, ಭೇದ ಭಾವ ಅಲ್ಲ, ಯಾವುದು ಜಾತಿದೋ ಬರಬಾರ್ದು ನಮ್ಮ ಅಭಿಪ್ರಾಯ. ಎಸ್ ಇಷ್ಟೇ ಮೇಡಮ್ ನಮ್ಮ ಅಲ್ಲ ಮಾತು. ಸರ್, ಈಗ ನಾನು ಕೇಳೋದೊಂದು ಹೇಳಿ ಸರ್. ಇದೇ ವಿಷಯನ ನಿಮ್ಮ ಮದರಸದಲ್ಲಿ ಇದನ್ನ ಹೇಳಿ Okay. ಈ ತರ ಶಿಕ್ಷಣ ಸಂಸ್ಥೆಗೆ ಇದೆಲ್ಲ ತಗೊಂಡು ಹೋಗ್ಬಿಡಿ ಅಂತ ಯಾಕೆ ನೀವು ಟೀಚ್ ಮಾಡಲ್ಲ? ಇನ್ನೊಂದು ಗೊತ್ತಾ ಸರ್, ಮದ್ರಸನಲ್ಲಿ ನಾವು ಏನಂದರೆ, ನಮ್ಮ ಮದ್ರಸೆ ಇರ್ತದೆ, ಅಲ್ಲಿ ಬಂದುಬಿಟ್ಟು ಇಂಗ್ಲೀಷು ಇದೆ, ಹಿಂದಿನೂ ಇದೆ, ಉರ್ದುನೂ ಇದೆ, ನಮ್ಮ ಮದ್ರಸನೂ ಇದೆ. ಮದ್ರಸ ಮಕ್ಕಳು ಏನು ಮಾಡ್ತಾರೆ ಅಂದರೆ, ಅಲ್ಲಿ ಮದ್ರಸನಲ್ಲಿನೇ ಓದ್ಬಿಟ್ಟು ಅವ್ರು ಬರ್ತಾರೆ. ಇವಾಗ ನಮ್ಮ ಮದ್ರಸನಲ್ಲಿ ಒಂದು ಐಡಿಯಾ ಸೈಕಾಲಜಿ ಬಂದಿದೆ, ಮದ್ರಸೆಗೆ ಇಷ್ಟು ಟೈಮ್ ಹೋಗ್ಬೇಕು, ಇಷ್ಟು ಸ್ಕೂಲ್ಗೆ ಬರ್ಬೇಕಂತ ಬಂದಿದೆ. ಭಾಸ್ಕರನ್ ಸರ್ ಮಾತಾಡಿಸ್ತೀನಿ ನಾನು. ಅಯೂಬ್ ಖಾನ್ ಸರ್ ಹೇಳ್ತಾ ಇದ್ರು, ನಮಗೆ ಅಂತ ಉರ್ದು ಸ್ಕೂಲ್ಗಳಿದೆ, ಮತ್ತೊಂದು ಮದರಸೆಗಳನ್ನ ಓಪನ್ ಮಾಡಿದೀವಿ, ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂತೆ ನಾವು ಟೀಚ್ ಮಾಡ್ತೀವಿ, ಮಕ್ಕಳಿಗೆ ನಾವು ಟ್ರೈನಿಂಗ್ ಕೊಡ್ತೀವಿ ಅಂತ. ಸೊ ಅದನ್ನ ಹೊರತುಪಡಿಸಿ ನೀವು ಸಾಮಾನ್ಯ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ಧರ್ಮದ ವಿಚಾರ ಎಳೆದು ತರ್ತೀರಿ ಅಂತ ಆದ್ರೆ, ನಿಮ್ ಧರ್ಮದವ್ರು ಎಲ್ಲೂ ಕೂಡ ಒಂದು ಕರೆಕ್ಟ್ ಆಗಿ ಒಂದು ಗೈಡ್ಲೈನ್ಸೇ ಕೊಡಲ್ಲ ಸರ್. ಹೇಳೋದಿಲ್ಲ, ತಪ್ಪನ್ನ ಒಪ್ಕೊಳ್ಳೋದಿಲ್ಲ. ನೀವೇನೋ ಅದು ಇಲ್ಲಿ ಒಪ್ಕೊಳ್ತಾ ಇದ್ದೀರಾ, ಓಕೆ, ಬಟ್ ಒಂದು ಸಂದೇಶಗಳು ಕೂಡ ಬರಲ್ಲ. ಬೇಕಂದ್ರೆ ಸಮರ್ಥನೆ ಮಾಡ್ಕೊಳ್ತಾರೆ, ಒಗ್ಗಟ್ಟಾಗಿ ಬರ್ತಾರೆ, ಹೋರಾಟ ಮಾಡ್ತಾರೆ, ಆಕ್ರೋಶ ವ್ಯಕ್ತವಾಗುತ್ತೆ. ಒಪ್ಕೊಂಡು ಹೌದು ನಮ್ಮ ಧರ್ಮದಿಂದ ಈ ರೀತಿ ತಪ್ಪುಗಳಾಗ್ತಾ ಇದೆ, ಅದನ್ನ ಸರಿ ಮಾಡೋ ಪ್ರಯತ್ನ ಆಗುತ್ತೆ ಅಂತ ಯಾರೊಬ್ರು ಕೂಡ ಹೇಳಲ್ಲ. ಯಾಕೆ ಅನ್ನೋದು ಪ್ರಶ್ನೆ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮುಂದುವರಿಯುತ್ತೆ. ಚಿಕ್ಕದೊಂದು ವಿರಾಮ.